ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈಗ ನಾನು ಮಾಡ್ತಾ ಇರೋದು ಒಂದು ಸಿಂಪಲ್ ಆಗಿರೋ ಸ್ನ್ಯಾಕ್, ಒಗ್ಗರಣೆ ಅವಲಕ್ಕಿ. ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ನಾನು ಮತ್ತು ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲ ಸಾಗರಾಗೆ ಹೋಗಿದ್ವಿ. ಆಗ ನನ್ನ ಫ್ರೆಂಡ್ ಪಲ್ಲವಿ ಅಂತ ಹೇಳಿ ಅವ್ರ ಅಂಕಲ್ ಮನೆಗೆ ವಿಸಿಟ್ ಮಾಡಿದಾಗ ಅವ್ರ ವೈಫ್ ನಮಗೋಸ್ಕರ ಸ್ನ್ಯಾಕ್ ಪ್ರಿಪೇರ್ ಮಾಡಿದ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅವ್ರ ಹತ್ರ ಕೇಳ್ಕೊಂಡು ಬಂದಿದ್ದೆ ಯಾವ ಥರ ಮಾಡೋದು ಅಂತ ಹೇಳಿ. ಟ್ರೈ ಮಾಡಿದೆ, ಬಟ್ ಅವ್ರು ಮಾಡಿದಷ್ಟು ಟೇಸ್ಟ್ ಬಂದಿಲ್ಲ. ಬಟ್ ಸ್ಟಿಲ್ ಓಕೆ, ಒಂದು ಲೆವೆಲ್ಗೆ ಮ್ಯಾನೇಜ್ ಮಾಡ್ಬೋದು. ಸೊ ಇದಕ್ಕೆ ಬೇಸಿಕ್ಕಾಗಿ ಒಂದು ಪೇಪರ್ ಅವಲಕ್ಕಿನ ತೊಗೊಂಡು ರೆಗ್ಯುಲರ್ ಒಗ್ಗರಣೆ ಹಾಕ್ಕೊಬೇಕು. ಕಡಲೆ ಬೀಜ, ಹುರ್ಗಡ್ಲೆ, ಮೆಣಸಿನ್ಕಾಯಿ. ಅವ್ರು ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿ ಹಾಕಿದ್ರು, ನಾನು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಉಪ್ಪು ಮತ್ತು ಸಕ್ಕರೆಯನ್ನು ಪೌಡರ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಕಿವುಚಿ ಥರ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ನಿಂಬೆಹಣ್ಣು ರಸ ಹಾಕಬೇಕು. ಒಗ್ಗರಣೆ ಹಾಕಬೇಕಾದ್ರೇ ಅರಿಶಿನ ಪುಡಿ ಹಾಕೋಬೇಕಾಗಿತ್ತು, ಅಂದರೆ ಸ್ವಲ್ಪ ಎಲ್ಲ ಇಷ್ಟು ಬರೋದಕ್ಕೆ. ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಈಗ ನೆನಪಾಯಿತು, ಅದಕ್ಕೆ ಇನ್ ಬಿಟ್ವೀನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಸರ್ವ್ ಮಾಡಬೇಕಾದ್ರೆ ಇದಕ್ಕೆ ಆನಿಯನ್ ಮತ್ತು ಕಾಯಿ ತುರಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಅವರು ಕಾಯಿ ತುರಿ ಹಾಕಿದರು, ನಾನು ಕಾಯಿ ತುರಿ ಹಾಕಿಲ್ಲ, ಬರೀ ಆನಿಯನ್ ಮಾತ್ರ ಮಿಕ್ಸ್ ಮಾಡಿ ಸರ್ವ್ ಮಾಡಿದೆ. ಅದೇ ಆಗಲೇ ಹೇಳ್ದಂಗೆ ಅವ್ರು ಮಾಡಿದಷ್ಟು ಚೆಂದ ಟೇಸ್ಟ್ ಬರಲಿಲ್ಲ ಆಂಟಿ. ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಲ್ವಾ ನನ್ನ ಚಾನಲ್ನ, ನೀವು ಮಾಡಿದಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಓಕೆ, ಒಂದು ಲೆವೆಲಿಗೆ ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು.